ಹಾಯ್ ಎಲ್ಲರಿಗೂ ನಮಸ್ಕಾರ. SPUK ಸ್ಟುಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ಏನಪ್ಪ ಅಂದರೆ ಸಂಕ್ರಾಂತಿ ಹಬ್ಬ ಇದೆ. ಹಾಗಾಗಿ ತಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಇವತ್ತಿನ ನಮ್ಮ ಲಾಗ ನಾವು ಲಾಗಲ್ಲಿ ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ತೋರಿಸ್ತೀವಿ. ಹಾಗೆ ಈ ಸಂಕ್ರಾಂತಿ ಹಬ್ಬ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಬ್ಬ ಬಂದಿದೆ. ಸಂಕ್ರಾಂತಿ ವಿಶೇಷತೆ ಏನಪ್ಪ ಅಂದರೆ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ. ಹಾಗಾಗಿ ಈ ಒಂದು ದಿವಸವನ್ನು ಮಕರ ಸಂಕ್ರಾಂತಿ ದಿವಸ ಎಂದು ಕರೆಯಲಾಗುತ್ತದೆ. ಈ ಒಂದು ಮಕರ ಸಂಕ್ರಾಂತಿ ನಿಮ್ಮ ಬಾಳಲ್ಲಿ ಸುಖ ಸಂತೋಷ ಸಿಹಿ ತರಲಿ ಎಂದು ಹಾರೈಸುತ್ತಾ, ಎಳ್ಳು ಬೆಲ್ಲದ ಹಾಗೆ ತಾವೆಲ್ಲರೂ ಸಿಹಿಯಾಗಿ ನಿಮ್ಮ ಜೀವನದಲ್ಲಿ ದುಃಖವನ್ನು ಮರೆಸಿ ಸಿಹಿಯನ್ನು ತರಲಿ ಎಂದು ಹೇಳುತ್ತಾ, ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಾವು ಇವತ್ತಿನ ಲಾಗಲ್ಲಿ ಪೂರ್ತಿ ಡೀಟೇಲ್ಸ್ ಆಗಿ ತೋರಿಸ್ತೀವಿ. ಒಂದು ಜೊತೆ ಬಟ್ಟೆ ಬ್ಯಾಗು ರೆಡಿಯಾಗಿದೆ. ಇದರಲ್ಲಿ ಏನಿದೆಪ್ಪ ಅಂದರೆ ಸ್ವಲ್ಪ ಎಳ್ಳು ಹಾಕ್ಕೊಂಡಿದ್ದೀನಿ. ಸ್ನಾನ ಮಾಡೋಕ್ಕೆ ಹೋಗ್ತಾಯಿದ್ವಿ. ಟ್ರಿಪ್ ಪ್ಯಾಡ್ ತೊಗೊಂಡೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ತೆಗಿಬೇಕು. ಹಾಕ್ಕೊಂಡೆ ಟ್ರಿಪ್ ಪ್ಯಾಡ್ ಒಂದು ಜೊತೆ ಬಟ್ಟೆ. ಸ್ವಲ್ಪ ಗಾಡಿ ವಾಶ್ ಮಾಡ್ಬೇಕಲ್ಲ, ಕ್ಲೀನ್ ಇರ್ಬೇಕು ಗಾಡಿ. ಹೊರಗೆ ಬಂದು ಗಾಡಿನ ಒಂದು ಸ್ವಲ್ಪ ನೀಟಾಗಿ ಒರೆಸಿಕೊಂಡು ಹೊಂಟೇವು ನೋಡ್ರಿ ಇಲ್ಲಿದ್ದ. ಹೋಗೋಣ ಬಾ. ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು. ಸಂಕ್ರಾಂತಿ ಯಾರ್ಯಾರು ಹೋಗ್ತಾ ಇದ್ದೀರಿ ಎಲ್ಲರೂ ಹುಷಾರಾಗಿ ಹೋಗಿ ಬನ್ನಿ. ಜಾಸ್ತಿ ಗಾಡಿ ಸ್ಪೀಡ್ ಹೊಡಿಬೇಡ್ರಿ. ಬರೀ ಇಂಥದೆಯ ನಾಷ್ಟ ಮಾಡ್ಬೇಕಂತ ಇಲ್ಲಿ ಗಾಡಿ ತಪ್ಸಿವ. ಅಲ್ಲಿ ಪೊಲೀಸ್ ನಿಂತಾನ ನಮ್ಮ ಅಜ್ಜ ತಾತ ನಿಂತಾನ. ಅದು 3 ಮಂದಿ ಅದೀವ. ಅಂತೂ ನಾವು ಅಂದ್ಕೊಂಡಿರೋ ಜಾಗಕ್ಕೆ ಬಂದೇ ಬಿಟ್ವಿ. ನಡೀರಿ ಮುಂದಕ್ಕೆ ಹೋಗೋಣ, ಏನೇನು ನಡೀತಿದೆ ಅಂತೇಳಿ. ಹೇಗಿದೆ ಪ್ಲೇಸ್ ನೋಡ್ರಿ ನೀವು.
ಸ್ನಾನ ಮಾಡಕ್ಕೆ ಬಂದ್ವಿ. ನೀರು ತುಂಬ ಕೋಲ್ಡ್ ಇತ್ತು, ಒಳಗೆ ಇಳಿಯೋಕೆ ಆಗ್ತಿದ್ದಿಲ್ಲ. ಕಾಲು ಜಾರಾಕತ್ತಾವ ಇಲ್ಲ ಇಲ್ಲಿ ಕಾಲು ಜಾರಾಕತ್ತಾವ ಇಲ್ಲ ಮಸ್ತ್ ಕಾಣಕತ್ತೀನಲ್ಲ ಮಸ್ತ್ ಕಾಣಬೇಕು ಅಂತ ಅಬ್ಬಬ್ಬಬ್ಬ ಲ್ಯಾಟ್ರಿ. ಬಂದು ಸ್ನಾನ ಮಾಡಿದ್ವಿ ನೋಡಿ. ಇವಾಗ ಸ್ನಾನ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದ್ವಿ. ದೇವಿಗೆ ಮೇಲೆ ಹೋಗ್ಬೇಕು. ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇದ್ವಿ. ಗರ್ಭಗುಡಿಗೆ ಇಳಿಯಾಕತ್ತೀವಿ ಈಗ. ನೋಡ್ಕೊಂಡ್ ಬರೋಣ ಗರ್ಭಗುಡಿ ಹೆಂಗಿದೆ ಅಂತ. ಭಾಳ ಅಂದ್ರೆ ಭಾಳ ಜನ ಅದಾರ. ಅದರಲ್ಲಿ ಸಂಕ್ರಮಣ ದಿವಸ ಅಲ್ಲ, ತುಂಬಾ ಜನ ಅದಾರ. ಮೂರು ಕೊಡ್ರಿ, ಮೂರು. ಟಿಕೆಟ್ ತಗೊಂಡ್ವಿ. ಮೇಲೆ ಗರ್ಭಗುಡಿ ಹೋಗ್ಲಿಕ್ಕೆ ಟಿಕೆಟ್ ತಗೊಂಡ್ವಿ. 5 ರೂಪಾಯಿ ಟಿಕೆಟ್ ತಗೊಂಡು ಹೋಗ್ತಾ ಇದ್ವಿ ನೋಡ್ಬೇಕಂತ. ಭಾಳ ದಿವಸ ಆಯ್ತು ಒಳಗಡೆ ಇಳಿದಿಲ್ಲ. ಒಳಗಡೆ ಗರ್ಭಗುಡಿ ಒಳಗಡೆ ಜನ ನೋಡಿದ್ರೆ ತುಂಬಾ ಇದೆ. ಇವಾಗ ಸಂಕ್ರಾಂತಿ ಹಬ್ಬ ಸಲುವಾಗಿ ಭಾಳ ಜನ ಬಂದಿದ್ದಾರೆ. ರಶ್ ಟೈಮ್ ಬೇರೆ ಆಗಿದೆ. ಸ್ನಾನ ಮಾಡಿ ಹಿಂಗೆ ಬಂದು ಊಟ ಮಾಡಿಲ್ಲ ಇಲ್ಲ. ಸೊ ನಾವು ಹೋಗ್ತೀವಿ ಗುಡಿ. ಒಳಗಡೆ ಇಳಿಬೇಕು ಇವಾಗ. ಇಲ್ಲಣ್ಣ ಒಳಗಡೆ, ಇದು ಮೇಲ್ಗಡೆ. ಅವಾಗ ಪೂರ್ತಿ ಇದು ಏನು ಹಾಕಿದ್ದಿಲ್ಲ, ಇದು ಓಪನ್ ಇತ್ತು ಅವಾಗ. ಇವಾಗ ಎಲ್ಲ ಹಾಕಿದ್ದಾರೆ. ಫುಲ್ ಬಿಸಿಲಿತ್ತು ಮೊದಲು, ಈಗೆಲ್ಲ ಸೇಫ್ಟಿ ಮಾಡ್ಯಾರ ಒಳಗಡೆ. ಅಂಕಲ್ ಯಾವ್ರ ಅಂಕಲ್? ಹೌದ್ರಿ, ಅಲ್ಲಿಂದ ಬಂದಿರಾ? ಒಳಗಡೆ ಇಳಾಕತ್ತೀವಿ ಈಗ. ನೋಡೋಣ ಎಷ್ಟು ಆಳ ಇದೆ. ಹಾಂ ರೀ, SPUK ಸ್ಟುಡಿಯೋ ಅಂತ ಹೇಳಿ ಅಂಕಲ್. ಹಾಂ ರೀ, ಯೂಟ್ಯೂಬ್ ಚಾನಲ್ ಇದೆ ರೀ. ಹಾಂ, ಹಾಂ ರೀ. ಎಲ್ಲಿ? ಇಲ್ಲೇ ರೀ. ಇಲ್ಲಿ ಭಾಳ ಜನ ಇದೆ ಅಂಕಲ್, ಹೇಳಕ್ಕಾಗಲ್ಲ ರೀ. ಭಾಳ ಜನ, ತುಂಬ ಜನ ಇದ್ದಾರೆ. ಎಷ್ಟು ಜನ ಬಂದಿರಿ ಅಲ್ಲಿದ್ರಿ? ಎಷ್ಟು ಜನ ಬಂದಿರಿ ಅಂಕಲ್? ಹಾಂ ರೀ, ಹೌದ್ರಿ. ಭಾಳ ಜನ ಇದೆ ಬಿಡ್ರಿ ಒಳಗಡೆ. ಹಾಂ ನೋಡ್ರಿ ಹೆಂಗಿದೆ.
ಬಂದ್ರಿ. ನಂಬರ್ ಕೊಡ, ಒಬ್ಬರು ಅಂಕಲ್ ನಂಬರ್ ಕೇಳ್ತಿದ್ದಾರೆ, ಕೊಡ್ತೀನಿ. ಇಬ್ಬಲ್ಲಿ SP UK ಸ್ಟುಡಿಯೋ ರೀ. ಆಮೇಲೆ ನಿಮ್ಗೆ ವಾಟ್ಸಪ್ ಹಾಕ್ತೀನಿ ನೋಡ್ರಿ. SP UK ಸ್ಟುಡಿಯೋ ಅಂತೇಳಿ ನಮ್ಮದು ವಾಟ್ಸಪ್ ಹಾಕ್ತೀನಿ. ಮೇಲಿಂದ ಜನ ಬರ್ತಾ ಇದ್ದಾರೆ, ತುಂಬ ಇದೆ. ನೆಟ್ವರ್ಕ್ ಬರಲ್ಲ ಅಂಕಲ್. ಗರ್ಭಗುಡಿ ಬಹಳ ಆಳ ಇದೆ. ಯಾವ ಕಡೆ ಹೋಗ್ತಾ ಇದೆ, ಯಾವ ಕಡೆ ಇಳ್ತಾ ಇದೆ ಅಂತ ಗೊತ್ತಾಗಲ್ಲ. ಇಲ್ಲಿ ಇಳೋದೊಂದಿದೆ, ಹತ್ತೋದೊಂದಿದೆ, ಹಂಗಾಗಿ ಬೇರೆ ಬೇರೆನೇ ಇದೆ. ಇದು ನಾವು ಇಳಿತಾ ಇರೋದು. ಅಲ್ಲಿ ಮೇಲ್ಗಡೆ ಒಂದು ರೌಂಡ್ ಒಂದು ಸೈಡ್ ಹೋಗೋದು, ಒಂದು ಸೈಡ್ ಇಳೋದಿದೆ. ಶೆಕೆ ಆಗ್ತಾ ಇದೆ ಒಳಗೆ. ಚೆನ್ನಾಗಿದೆಲ್ಲ ಗರ್ಭಗುಡಿ. ಸಾವಕಾಶ ಮಾಡ್ಬಿಟ್ಟು ಎಲ್ಲಾರ ದರ್ಶನ ಮುಗಿಸ್ಕೊಂಡು ಮೇಲೆ ಹೋಗ್ತಾ ಇದ್ದೀವಿ. ಇವಾಗ ಮೇಲೆ ಹೋಗಿ ಒಂದಿಷ್ಟು ಪ್ಲೇಸ್ ನೋಡೋಣ, ಯಾವ್ಯಾವ ಪ್ಲೇಸ್ ಚೆನ್ನಾಗಿದೆ ಅಂತ ನೋಡೋಣ ಅಂತ ಅನ್ಕೊಂಡಿದ್ವಿ. ಯಾವ್ಯಾವ ಪ್ಲೇಸ್ ಭಾಳ ಸಿಗಿದೆ. ಸೈಡಿಗೆ ಬಾ, ಒಂದು ಸೈಡಿಗೆ. ನೆಕ್ಸ್ಟ್ ಎಲ್ಲಿಗಪ್ಪ ಈಗ? ಅಲ್ಲಿ ಆ ಕಡೆ ಸೈಡ್ ಹೋಗೋಣ. ಈಗಂತೂ ಒಳಗೆ ಹೋಗಿ ಬಂದ್ವಿ, ಸ್ವಲ್ಪ ಸಮಾಧಾನ ಆಯಿತು. ಒಳಗೆ ಹೋಗಿ ಬಂದಿದ್ದಂತೂ ಕಾಲು ನೋವು ಸ್ಟಾರ್ಟ್ ಆಗ್ಯಾವ. ಕೆಳಗೆ ಇಳಿದು ಮೇಲೆ ಹತ್ತಿವಲ್ಲ, ಒಳಗೋಗಿ ಫೋಟೋ ತಕ್ಕೊಂಡು ಸ್ವಲ್ಪ ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ಇವಾಗ
ಮುಂದಿನ ಪ್ರಯಾಣ ಯಾವ ಕಡೆ ಅಂತ ಮದುವೆ ಶುಭ ಕಾರ್ಯಗಳಿಗಾಗಿ ಸುಸಜ್ಜಿತ ಕಲ್ಯಾಣ ಮಂಟಪ ಹಾಗೂ ಸಭಾಭವನ ಇವೆ. ಇದರ ಪ್ರಯೋಜನ ಪಡೆಯುವ ಹೊರಗಡೆ ಹೊಂಟಿವಿ ಇವಾಗ ಹೆಂಗೆ ಹೋಗೋಣ ನೋಡೋಣ. ಭಕ್ತಾದಿಗಳಿಗೆ ಕುಂತು ಊಟ ಮಾಡೋ ಗಾರ್ಡನ್ ಇದೆ ಪಕ್ಕದಲ್ಲಿ, ಚೆನ್ನಾಗಿ ಆರಾಮಾಗಿ ಕುಂತು ಊಟ ಮಾಡ್ಬೋದು. ಮೊಸರು ಮಜ್ಜಿಗೆ ತಗೋರಿ, ಏನ್ ಬೇಕಾರೆ ಬಳ ಜಾತ್ರೆ ತೋರಿಸಿ, ಜಾತ್ರೆ ಸೈಡಿಗೆ ಸೈಡ್ ಸೈಡ್ ತೋರಿಸೋದು ಜಾತ್ರೆ. ಇವು ಹೆಂಗೊಂದು ಕೇಳಂಬ ಕಡೆ ಹೆಂಗಂದ್ರಿ ಕೊಡೋದು ಹೇಳ್ರಿ ಅಂತ. ಏನು ಜಸ್ಟ್ ಎಷ್ಟು ಮಾಡೋದು ಅಷ್ಟೇ, ಕೂಗು ಮಾಡೋದು ಏನು ಬರಲ್ಲ ಅವ್ರು. ಹಾಂ 150 ಕೊಡು ನೋಡೋಣ. ಭಾಳ ಇದೆ ಜಾತ್ರೆ ಅಡ್ಡಾಡೋ. ಹಾಂ ನೋಡೋಣ, ನೀವು ತೊಗೊಂಡು ಹೋಗಿ ಬಿಡೋದು ಬೇಡ. ಇನ್ನೊಂದು ಸ್ವಲ್ಪ ಮಂಡಳಕ್ಕೆ ಸಂತಾಡ ಹೆಂಗೆ ಸೇರಮ್ಮ ಮಂಡಳ ಹೆಂಗಪ್ಪಾಜಿ ಮಂಡಳ ಹೆಂಗೆ 20-30 ಆಯ್ತು. ಇದು ಕೊಡು, ಇದ್ರ ಜೊತೆಗೆ ಏನು ಹಾಕ್ತೀರಾ? ಹೆಂಗಮ್ಮ ಇದು 40? ತಗೊಂಡು ಬಂದ ಅದನ್ನು ಕೊಡಪ್ಪಿ. ಅದೆಷ್ಟಮ್ಮ? ಕೊಡ ಯಾಕೆ ಮಾಡಮ್ಮ ನೀವು? ತೊಂಬತ್ತಮ್ಮ ಪ್ರಸಾದ ತೊಗೊಂಡಿವಿ ಒಂದಿಷ್ಟು ಮನೆಗೆ. ಇದು ಬೇಡ ನೋಡಿ, ಕೇಳೊಂದು ಹೆಂಗೊಂದು वो कितना भाई? हाँ कम नहीं कर सकते? 100 का 1 100। हाँ देख के दे जरा। 10 रुपये कम 150 ले ಒಂದು ಇರಲಿ ಅಂತ ತಗೊಂಡಿವಿ, ಆದ್ರೆ ಚೆನ್ನಾಗಿ ಕಾಣುತ್ತೆ. ಎಲ್ಲ ಮುಗಿಸ್ಕೊಂಡು ಲಾಕ್ ಮಾಡಿದ್ವಿ. ಲಾಸ್ಟಿಗೆ ಒಂದು 2 ರೀಲ್ ಮಾಡಿದ್ವಿ, ಮಜಾ ಮಾಡಕತ್ತಿದ್ವಿ. ರೀಲ್ಸ್ ನೋಡಿ ಹೆಂಗೆ ಮಾಡಕತ್ತ ನಾವು ಹುಡುಗರು. ಲಾಸ್ಟಿಗೆ ಎಲ್ಲ ಸಂಕ್ರಾಂತಿ ದರ್ಶನ ಮುಗಿಸ್ಕೊಂಡಿವಿ, ಸ್ನಾನ ಮುಗಿಸ್ಕೊಂಡಿವಿ, ನಾಷ್ಟ ಮುಗಿಸ್ಕೊಂಡಿವಿ, ಊಟ ಮುಗಿಸ್ಕೊಂಡು ಲಾಸ್ಟಿಗೆ ಬ್ರಿಡ್ಜ್ ಮೇಲೆ ಬಂದು ಒಂದು ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಬಂದ್ವಿ. ರೀಲ್ಸ್ ಮಾಡಿದ್ವಿ, ಮಜಾವಾಗಿ ರೀಲ್ಸ್ ಮಾಡಿದ್ವಿ. ಆ ರೀಲ್ಸ್ನ ಅಪ್ಲೋಡ್ ಮಾಡ್ತೀವಿ, ನೀವು ನೋಡ್ರಿ ಅಂತ ಹೆಂಗಿದೆ ಅಂತ.
ಸಂಕ್ರಾಂತಿ ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ರೀಲ್ ಮಾಡಿದ್ವಿ. ಬ್ರಿಡ್ಜ್ ಮೇಲೆ ರೀಲ್ಸ್ ಮಾಡಾಕತ್ತಾರ. ಕಿಸ್ 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 ದರ್ಶನ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಲಾಸ್ಟಿಗೆ ಬ್ರಿಡ್ಜ್ ಮೇಲೆ ಬಂದು ದೇವಸ್ಥಾನ ಕಾಣುತ್ತೆ. ನಾವು ಬ್ರಿಡ್ಜ್ ಮೇಲೆ ಇದ್ದೀವಿ. ರೀಲ್ಸ್ ಮಾಡೋಣ ಅಂತ ರೀಲ್ಸ್ ಮಾಡಿದ್ದೀವಿ. ರೀಲ್ಸ್ ಚೆನ್ನಾಗಿ ಕಟ್ಟಿದ್ದಾರೆ ಈ ಕಡೆ. ಮತ್ತು ಬ್ರಿಡ್ಜ್